ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳು 2 ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿ ಹೇಗೆ ಬಿಡಿಸುವುದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ನೋಡೋಣ. ಮೊದಲನೇ ಪ್ರಶ್ನೆಗೆ ಹೋಗೋಣ. 5, 8, 11 ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇದು ಏಪ್ರಿಲ್ 2022ರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಮೊದಲು ಸಮಾಂತರ ಶ್ರೇಣಿಗಳನ್ನ ಬರ್ಕೋಬೇಕು. 5, 8, 11 ಅಂತ. ಇಲ್ಲಿ ಎ ಅಂದರೆ ಮೊದಲನೇ ಪದ ಎ = 5, ಡಿ ಸಾಮಾನ್ಯ ವ್ಯತ್ಯಾಸ ಡಿ = 8ರಲ್ಲಿ 5ಅನ್ನು ಕಳಿಬೇಕು. A2 - A1 8ರಲ್ಲಿ 5ಅನ್ನು ಕಳೆದ್ರೆ 3. 30ನೇ ಪದ ಅಂದರೆ n = 30. A30 ಎಷ್ಟು ಅಂತ ಕೇಳಿದ್ದಾರೆ. ಈಗ ಸೂತ್ರ ಬರ್ಕೋಬೇಕು. an = a + n - 1 × d. A30 a ಅಂದರೆ 5 ಪ್ಲಸ್ n ಅಂದರೆ 30 - 1 ಹೋಲ್ ಬ್ರ್ಯಾಕೆಟ್ ಮತ್ತು ಡಿ ಅಂದರೆ 3ಅನ್ನು ಬರ್ಕೋಬೇಕು. 30ರಲ್ಲಿ 1ಅನ್ನು ಕಳೆದ್ರೆ 29. 29 × 3 87. 87 5ಅನ್ನು ಕೂಡಿಸಿದ್ರೆ 92. 5 ಹಾಗೆ ಬರಿತಾ ಹೋಗಬೇಕು. ಈ ಥರ A30 ಬೆಲೆ ಎಷ್ಟು ಬಂತು ನನಗೆ? 92. ಇದು 30ನೇ ಪದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂದಾಗ ಇಲ್ಲಿ an = a + n - 1 × d ಸೂತ್ರ ಬಳಸಬೇಕು. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಒಂದು ಪ್ರಶ್ನೆ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ ಮೊದಲ 20 ಧನ ಪೂರ್ಣಾಂಕಗಳು ಅಂತಂದ್ರೆ 1 + 1 2 3 4 ಈ ಥರ 1 + 2 + 3 + ಈ ಥರ. ಅದು ಸೂತ್ರ ಏನಂದ್ರೆ Sn = n ಬ್ರ್ಯಾಕೆಟ್ n + 1 ಬ್ರ್ಯಾಕೆಟ್ ಕ್ಲೋಸ್ /2. ಇಲ್ಲಿ n ಬೆಲೆ ಕೊಟ್ಟಿದ್ದಾರೆ 20. 20 ಧನ ಪೂರ್ಣಾಂಕ ಅಂದ್ರೆ n = 20. 10 ಕೊಟ್ಟರೆ 10 ಬರ್ಕೋಬೇಕು. S20 = n ಬೆಲೆ 20ಅನ್ನು ಈ ಸೂತ್ರದಲ್ಲಿ ಹಾಕೊಳ್ಳೋದು. 20 ಬ್ರ್ಯಾಕೆಟ್ 20 + 1 ಬ್ರ್ಯಾಕೆಟ್ ಕ್ಲೋಸ್ /2. 20 ಗುಂಡ್ಲೆ 20 + 1 21 /2. 2 1 2 10 20. 10 ಗುಂಡ್ಲೆ 21 210. 21 ಗುಂಡ್ಲೆ 10 210. ಈ ಥರ S20 = 210 ಬಂತು. ಅಂದ್ರೆ ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತ ಎಷ್ಟು ಬಂತು? 210. ಈ ಥರ ಸೂತ್ರ ಬಳಸಿ ಇದರ ಲೆಕ್ಕ ಸ್ಟೆಪ್ ಬೈ ಸ್ಟೆಪ್ ಈ ಥರ ಬರೆಯೋದು. ಇನ್ನು ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ. 2 ಅಂಕದ ಮೂರನೇ ಒಂದು ಪ್ರಶ್ನೆ. ಇಲ್ಲಿ ನಾನು ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ ನೋಡಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025-26ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ S20 = 820 ಮತ್ತು A20 = 79 ಆದರೆ ಅದರ ಮೊದಲ ಪದ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ ಏನೇನು ಕೊಟ್ಟಾರ ಮೊದಲು ನೋಡೋಣ. S20 = 820 ಕೊಟ್ಟಾರ. A20 = 79. A20 ಅಂದ್ರೆ ಕೊನೆ ಪದ 79. n ಬೆಲೆ 20 ಕೊಟ್ಟಾರ. ಇಲ್ಲಿ 20 ಐತಲ್ಲ, n ಬೆಲೆ ಏನು ಕೊಟ್ಟಾರ? 20 ಕೊಟ್ಟಾರ. ನಾವಿಲ್ಲಿ ಯಾವ ಸೂತ್ರ ಬಳಸಬೇಕು ಅಂತಂದ್ರೆ Sn = S ಕೊಟ್ಟಾರಲ್ಲ ಅದಕ್ಕೆ ಮೊತ್ತ ಕಂಡುಹಿಡಿಯುವ ಸೂತ್ರ ಬಳಸಬೇಕು. Sn = n/2 ಹೋಲ್ ಬ್ರ್ಯಾಕೆಟ್ a + an. ಕೊನೆಯ ಪದ ಕೊಟ್ಟಿದಾರಲ್ಲ ಅದಕ್ಕೆ an ಅಂತ, an ಕೊಟ್ಟಿದಾರಲ್ಲ an ಅಂತ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ Sn ಅಂದರೆ S20 820 ಬರ್ಕೋಬೇಕಿಲ್ಲಿ n 20 ಕೊಟ್ಟಾರೆ 20/2 ಬರ್ಕೋಬೇಕು. ಬ್ರ್ಯಾಕೆಟ್ ಎ ಕಂಡುಹಿಡಿದೈತೆ ಯಾಕಂದ್ರೆ ಅದರ ಮೊದಲ ಪದ ಏನು ಅಂತ ಕೇಳಲ್ಲ. ಎ ನಂಗೆ ಗೊತ್ತಿಲ್ಲ, ಎ ಹಾಗೆ ಬರ್ಕೋತಾ ಇದ್ದೇನೆ. ಪ್ಲಸ್ A20 79 ಕೊಟ್ಟಾರ ಬರಿತಾ ಇದ್ದೇನೆ. 20ಅನ್ನು 2ರಲ್ಲಿ ಭಾಗಿಸಿದ್ರೆ 10 ಬಂತು. ಇಲ್ಲೇ ಅದು ಒಂದೇ ಬರ್ತಿರೋದು, ಮ್ಯಾಥ್ ಯಾವುದು ಸ್ಟೆಪ್ಸ ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ 820 ಈ 10 ಗುಣಾಕಾರದ ದಿವಸ ಬಂದ್ರೆ ಭಾಗಾಕಾರ ಆಗ್ತೈತಿ, ಅದನ್ನೇ ಇಲ್ಲಿ ಬಿಡಿಸಿರೋದು. 820 /10 0 0 ಕ್ಯಾನ್ಸಲ್ ಮಾಡಿದ್ರೆ 82 ಬಂತು. ಅದಕ್ಕೆ ಈ 82ಅನ್ನು ಇಲ್ಲೇ ಇಟ್ಟಿರೋದು. ನೆಕ್ಸ್ಟ್ A + 79 ಹಾಗೆ ಇರಲಿ. A + 79 ಈ ಸೈಡ್ ಬರ್ಕೊಂಡು 82 ಈಚೆ ಕಡೆ ತಗೊಂಡೇನೆ. ಆದ್ದರಿಂದ A ಕಂಡುಹಿಡಿದೈತಲ್ಲ A = 82ರಲ್ಲಿ 79 ಕಳೆದ್ರೆ 3 ಬಂತು. ಆದ್ದರಿಂದ A ಬೆಲೆ ಅಂದರೆ ಮೊದಲೇ ಪದ ಎಷ್ಟು ಬಂತಿಲ್ಲೇ? 3. ಇದು ಒಂಥರ ಲೆಕ್ಕ ಆಯಿತು. ಇನ್ನು
ಮುಂದೆ ಇನ್ನೊಂದು ಥರ ಲೆಕ್ಕ ನೋಡೋಣ. 4ನೇ ಪ್ರಶ್ನೆ, 201 ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? ಇದು ಮಾದರಿ ಪ್ರಶ್ನೆ ಪತ್ರಿಕೆ 2026ರಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಫಸ್ಟ್ ನೋಡೋಣ, ಏನು ಬರ್ಕೋಬೇಕು. 201 ರಿಂದ 401ರ ನಡುವೆ 6ರಿಂದ ಭಾಗವಾಗುವ ಸಂಖ್ಯೆ. ಈಗ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. 6ರಿಂದ 201 ಅಂತೂ 6ರಿಂದ ಭಾಗ ಹೋಗೋದಿಲ್ಲ. 202, 203, 204ರಿಂದ 6ರಿಂದ ಭಾಗ ಹೋಗುತ್ತದೆ. 204, ಆಮೇಲೆ 6 ಅಂಕಿ ಕೂಡಿಸ್ತಾ ಹೋಗ್ರಿ. 210, 216, ಕೊನೆ ಸಂಖ್ಯೆ 401ರ ನಡುವೆ ಅಂತ ಕೇಳಿದಾರಲ್ಲ, ಅದಕ್ಕೆ 396 ಕೊನೆ ಅಂಕಿ ಬರ್ತದ. ಹೀಗೆ ನೀವು ಸಮಾಂತರ ಶ್ರೇಣಿಯನ್ನು ಮೊದಲು ಬರ್ಕೋಬೇಕು. ಆಮೇಲೆ ಮುಂದೆ ಹೋಗೋಣ. ಮುಂದೆ ಈ ಒಂದು ಶ್ರೇಣಿಯಲ್ಲಿ ಎ ಬೆಲೆ 204 ಅಂದರೆ ಮೊದಲೇ ಪದ 204, ಸಾಮಾನ್ಯ ವ್ಯತ್ಯಾಸ ಡಿ ಇಸ್ಕೊಟ್ಟು 210ರಲ್ಲಿ 204 ಕಳೆದ್ರೆ 6 ಬಂತು. ಎ ಎನ್ ಕೊನೆ ಪದ 396, ಲಾಸ್ಟ್ ಪದ ಐತಲ್ಲ 396 ಬರ್ಕೋಬೇಕು. ಎನ್ ಎಷ್ಟು ಅಂತ ಕೇಳಿರಿ. ಎಷ್ಟು ಸಂಖ್ಯೆಗಳಿವೆ ಅಂದಾಗ ಎನ್ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಯಾವ ಸೂತ್ರ ಬಳಸಬೇಕು? ಎ ಎನ್ ಸೂತ್ರ ಬಳಸಬೇಕು. ಎ ಎನ್ ಇಸ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಕೊಟ್ಟಾರ ಕೊನೆ ಪದ 396, ಎ ಬೆಲೆ 204 ಪ್ಲಸ್ ಎನ್ ಗುರ್ತಿಲ್ಲ ಎನ್ ಮೈನಸ್ 1 ಹಾಗೆ ಇಟ್ಕೊಂಡು ಡಿ ಆರ್ 396. ಈ 204 ಈ ಸೈಡ್ ಬಂತಂದ್ರೆ ಮೈನಸ್ ಆಗ್ತೈತಿ. 204 ಈಚೆ ಕಡೆ ತಗೊಂಡ್ರೆ ಮೈನಸ್ ಆಯ್ತು. 396ರಲ್ಲಿ 204 ಕಳೆದ್ರೆ 192 ಬರ್ತೈತಿ. ಎನ್ ಮೈನಸ್ 1 ಇಂಟು ಆರ್ ಹಾಗೆ ಇರಲಿ. ಎನ್ ಮೈನಸ್ 1 ಇಂಟು ಆರ್ ಹಾಗೆ ಇಟ್ಕೊಂಡಿನಿ. ಈಗ 192, ಇದು 6 ಗುಣಾಕಾರ ಐತಿ, ಈ ಸೈಡ್ ಬಂದ್ರೆ ಭಾಗಾಕಾರ ಆಗ್ತೈತಿ. 192 6ಲೆ ಭಾಗಾಕಾರ ಮಾಡಿದ್ರೆ 32 ಬರ್ತೈತಿ. ಎನ್ ಮೈನಸ್ 1 ಹಾಗೆ ಇರಲಿ. ನೋಡ್ರಿಲೆ 192 6ಲೆ ಭಾಗಾಕಾರ ಮಾಡೋಣ. 6 1 6 6 3ಲೆ 18 ಬಂತು. ಹೌದಾ? 1 ಉಳಿತು, 2 ಇಟ್ವಿ. 6 2ಲೆ 12 ಎಷ್ಟು ಬಂತಪ್ಪ? 32. ಭಾಗಿಸಿದ್ರೆ 32. ಎನ್ ಮೈನಸ್ 1 ಹಾಗೆ ಇರಲಿ. ಈ ಎನ್ ಮೈನಸ್ 1 ಇಸ್ಕೊಟ್ಟು 32 ಈಚೆ ಕಡೆ ತಗೊಳ್ಳೋಣ. ಆದ್ದರಿಂದ ಎನ್ ಇಸ್ಕೊಟ್ಟು 32 ಮೈನಸ್ 1 ಈ ಸೈಡ್ ಬಂದ್ರೆ ಪ್ಲಸ್ 1 ಬಂತು. 32 ಪ್ಲಸ್ 1 33. ಆದ್ದರಿಂದ 201ರಿಂದ 401ರ ನಡುವೆ ಎಷ್ಟು ಸಂಖ್ಯೆಗಳು ಬರ್ತಾವು? 33 ಸಂಖ್ಯೆಗಳು ಅಂತ ಮಾಡೋದು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. 5ನೇ ಒಂದು ಪ್ರಶ್ನೆ, 2 ಅಂಕದ 5ನೇ ಪ್ರಶ್ನೆ ನೋಡೋಣ. 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಮೊತ್ತ ಅಂತ ಕೇಳಿದಾಗ ಇಲ್ಲಿ ನಾವು ಸೂತ್ರ ಎಸ್ ಎನ್ ಸೂತ್ರ ಬಳಸಬೇಕು. ಸಮಾಂತರ ಶ್ರೇಣಿ ಬರ್ಕೊಳ್ಳೋಣ. 6, 10, 14 ಎ ಇಸ್ಕೊಟ್ಟು ಮೊದಲೇ ಪದ ಎ 6, ಸಾಮಾನ್ಯ ವ್ಯತ್ಯಾಸ ಡಿ ಇಸ್ಕೊಟ್ಟು 10ರಲ್ಲಿ 6 ಕಳೆದ್ರೆ 4, ಎನ್ ಇಸ್ಕೊಟ್ಟು 20 ಪದಗಳು ಅಂದರೆ ಎನ್ ಇಸ್ಕೊಟ್ಟು 20, ಮೊತ್ತ ಕಂಡುಹಿಡಿಬೇಕಂದಾಗ ಎಸ್ 20 ಇಸ್ಕೊಟ್ಟು ಕ್ವಶನ್ ಮಾರ್ಕ್. ಸೂತ್ರ ಕಂಪಲ್ಸರಿ ಬರೀಬೇಕು. ಎಸ್ ಎನ್ ಇಸ್ಕೊಟ್ಟು ಎನ್ ಬೈ 2 ಹೋಲ್ ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲೇ ಇವು ಬೆಲೆಗಳನ್ನು ಈ ಸೂತ್ರದ ಪ್ರಕಾರ ಹಾಕೋಣ. ಎಸ್ 20 ಇಸ್ಕೊಟ್ಟು ಎನ್ ಬೆಲೆ 20/2 ಬ್ರಾಕೆಟ್ 2 ಬ್ರಾಕೆಟ್ ಎ ಬೆಲೆ 6 ಹಾಕೀನಿ ಪ್ಲಸ್ ಎನ್ ಬೆಲೆ 20 ಮೈನಸ್ 1 ಡಿ ಬೆಲೆ 4 ಹಾಕೊಂಡೀನಿ. 20 ಭಾಗಿಲೆ 2 2 1ಲೆ 2 10ಲೆ 10 ಬಂತು. ಬ್ರಾಕೆಟ್ 6 2ಲೆ 2 ಗುಣಾಕಾರ ಮಾಡ್ಕೋಬೇಕು. 6 2ಲೆ 12 ಪ್ಲಸ್ 20 1 ಕಳೆದ್ರೆ 19, 4 ಹಾಗೆ ಇಟ್ಕೊಂಡೇನಿ. 19 ಗುಂಡ್ಲೆ 4 2 ಗುಣಾಕಾರ ಮಾಡಿದರೆ 19 4ಲೆ 76, 76 ಪ್ಲಸ್ 12 ಕೂಡಿಸ್ಬೇಕು 88. 88ನ್ನು 10ರಲ್ಲೇ ಗುಣಾಕಾರ ಮಾಡಿದರೆ 2 ಬ್ರಾಕೆಟ್ ಹೊರಗೊಂದು ಅಂಕಿ ಒಳಗೆ ಅಂಕಿ ಇದ್ದರೆ ಗುಣಾಕಾರ ಮಾಡಬೇಕು. 88 ಗುಂಡ್ಲೆ 10 880. ಆದ್ದರಿಂದ ಎಸ್ 20 ಎಷ್ಟು ಬಂತು? 880. ಈ ಥರ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ಇನ್ನು ಮುಂದೆ 6ನೇ ಒಂದು ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ, 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಅಂದರೆ ಎನ್ ಕಂಡುಹಿಡಿಬೇಕು. 47 ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ.
ಮೊದಲ ಸಮಾಂತರ ಶ್ರೇಣಿ ಬರ್ಕೊಳ್ಳೋಣ. 2, 7, 12. ಮೊದಲನೇ ಪದ ಎ ಇಸ್ಕೊಟ್ಟು 2. ಡಿ ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 2 ಕಳೆದ್ರೆ 5. ಎ ಎನ್ ಕೊಟ್ಟಾರ. ಎಷ್ಟನೇ ಪದ 47 ಆಗುತ್ತದೆ. 47 ಅಂದರೆ ಎ ಎನ್ ಇಸ್ಕೊಟ್ಟು 47. ಎನ್ ಕಂಡುಹಿಡಿಬೇಕು. ಸೂತ್ರ ಬರ್ಕೋಣ. ಎ ಎನ್ ಇಸ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಲೆಕ್ಕ ಮಾಡೋಣ. ಈಗ ಸೂತ್ರದ ಪ್ರಕಾರ ಎ ಎನ್ ಇಸ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಕೊಟ್ಟಾರ 47 ಬರ್ಕೊಳ್ಳೋದು. ಎ ಬೆಲೆ 2 ಪ್ಲಸ್ ಎನ್ ಗುರ್ತಿಲ್ಲ, ಎನ್ ಮೈನಸ್ 1 ಹಾಗೆ ಇರಲಿ. 5 ಡಿ ಬೆಲೆ 5. 47 ಇದು ಪ್ಲಸ್ ಐತಿಲ್ಲೇ, ಈ ಸೈಡ್ ಬಂದ್ರೆ ಮೈನಸ್ ಆಗ್ತೈತಿ. -2 ಅಂತ ಬರ್ಕೊಂಡು 47 2 ಕಳೆದ್ರೆ 45 ಆಯ್ತು. ಈಗ ಇಲ್ಲಿ ನೋಡ್ರಿ, ಈ 5 ಗುಣಾಕಾರ ಮಾಡೋಣ. 5 ಇಂಟು ಎನ್ 5n ಮೈನಸ್ 5 ಇಂಟು 1 5 ಬರ್ಕೊಂಡ 5n ಮೈನಸ್ 5. 47 2 ಕಳೆದ್ರೆ 45 ಆಯ್ತು. ಈಗ 45 ಇದು -5 ಐತಿ, ಈ ಇಜ್ಕೊಟ್ಟು ಈ ಸೈಡ್ ಬಂದ್ರೆ +5 ಆಯ್ತು. 45 5 ಕೂಡಿಸಿದ್ರೆ 50 ಆಯ್ತು. 5n ಹಾಗೆ ಇರಲಿ. ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ. 5n ಈ ಸೈಡ್ ಬರ್ಕೊಂಡ ಲೆಫ್ಟ್ ಹ್ಯಾಂಡ್ ಸೈಡ್ ಏನನ್ನ ಕಂಡುಹಿಡಿದೈತಿ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಂಡ ಇದು 50 ಈ ಸೈಡ್ ಬರ್ಕೋತಾ ಇದ್ದೀನಿ. ಚಿಹ್ನೆ ಚೇಂಜ್ ಆಗೋದಿಲ್ಲ. n ಇಸ್ಕೊಟ್ಟು 50. ಇದು ಗುಂಡ್ಲೆ 5 ಐತಿ, ಈ ಸೈಡ್ ಬಂದ್ರೆ ಭಾಗಿಲೆ 5 ಆಗ್ತೈತಿ. 50 ಭಾಗಿಲೆ 5 5 1 5 10 50. n ಇಸ್ಕೊಟ್ಟು 10. ಆದ್ದರಿಂದ 10ನೇ ಪದ 47 ಆಗ್ತೈತಿ ಅಂಥೇಳಿ ಈ ಥರ ನಾನು ಎಲ್ಲನೂ 2 ಅಂಕದ ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಥರ ಪ್ರಶ್ನೆಗಳನ್ನೆಲ್ಲ ಬಿಡಿಸಿದ್ದೀನಿ. ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.